ನೇಪಾಳದಲ್ಲಿ ಪ್ರವಾಹ ಪರಿಸ್ಥಿತಿ ಬೆನ್ನಲ್ಲೇ ಭಾರತದ ಗಡಿಯಲ್ಲಿ ಅಲರ್ಟ್ ಘೋಷಣೆಯಾಗಿದೆ. ಬಿಹಾರ, ಉತ್ತರ ಪ್ರದೇಶ ಭಾಗದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಬಿಹಾರದ ಗಂಡಕ್ ನದಿಯ ಎಲ್ಲಾ ಗೇಟ್ಗಳನ್ನು ಓಪನ್ ಮಾಡಲಾಗಿದೆ. ಬಿಹಾರದ ಮುಖ್ಯಮಂತ್ರಿಗಳ ಜೊತೆ ಅಮಿತ್ ಶಾ ದೂರವಾಣಿ ಮೂಲಕ ಚರ್ಚೆಯನ್ನ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಅಗತ್ಯ ನೆರವನ್ನ ನೀಡುತ್ತೆ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ಮುನ್ನೆಚ್ಚರಿಕಾ ಭಾಗವಾಗಿ ರಕ್ಷಣಾ ಪಡೆಯ ನಿಯೋಜನೆ ಕೂಡ ಮಾಡಲಾಗಿದೆ. ನೇಪಾಳದ ಬೋಟೆಕೋಶಿ ನದಿ ಈಗ ಫ್ಲಾಶ್ ಫ್ಲಡ್ ಆಗಿರೋದು ಇದೇ ನದಿಯಲ್ಲಿ. ಇದು ಮುಂದೆ ಹರಿದು ತ್ರಿಶೂಲಿ, ನಾರಾಯಣಿ ಹಾಗೆ ಗಂಡಕ್ ನದಿಯನ್ನ ಸೇರ್ಕೊಂಡ್ಬಿಡುತ್ತೆ. ಈ ನದಿಗಳು ಭಾರತಕ್ಕೆ, ವಿಶೇಷವಾಗಿ ಬಿಹಾರ ಮತ್ತು ಉತ್ತರ ಪ್ರದೇಶದ ಗಡಿ ಪ್ರದೇಶಗಳಿಗೆ ಪ್ರವೇಶವನ್ನ ಮಾಡುತ್ತವೆ. ಹಾಗಾಗಿ ನೇಪಾಳದಲ್ಲಿ ಏಕಾಏಕಿ ಅಪಾರ ಪ್ರಮಾಣದ ನೀರು ಹರಿದಿರೋದ್ರಿಂದ ನದಿಯ ನೀರಿನ ಮಟ್ಟ ಭಾರತದ ಭಾಗದಲ್ಲೂ ಕೂಡ ಏರಬಹುದು ಅನ್ನುವಂಥ ಆತಂಕ ಇರುವಂತಹ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ. ನದಿಯ ಬಳಿ ಅನಗತ್ಯವಾಗಿ ಹೋಗಬಾರ್ದು, ವದಂತಿಗಳನ್ನ ನಂಬಬಾರದು, ಅಧಿಕೃತ ಸೂಚನೆಗಳನ್ನಷ್ಟೇ ಪಾಲಿಸಬೇಕು ಅಂತ ಹೇಳಿ ಸ್ಪಷ್ಟ ಸೂಚನೆಯನ್ನ ನೀಡಲಾಗಿದೆ. ಇನ್ನು ಉತ್ತರ ಪ್ರದೇಶದಲ್ಲಿ ಮಹಾಗಂಜ್ ಮತ್ತು ಕುಶಿನಗರ ಜಿಲ್ಲೆಗಳಲ್ಲಿ ಈ ಗಂಡಕ್ ಅಥವಾ ನಾರಾಯಣಿ ನದಿಯ ನೀರಿನ ಮಟ್ಟ ಏರಿಕೆಯಾಗುವಂತಹ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ, ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗುವಂತಹ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಅಲರ್ಟ್ನ ಘೋಷಣೆ ಮಾಡಲಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.